ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನಮ್ಮ ಚಾನಲ್ ಫಸ್ಟ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ಇವತ್ತಿನ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ರಾಯರಿಗೆ ಏಕಾದಶಿ ದಿನ ಪೂಜೆ ಹೇಗೆ ಮಾಡಬೇಕು, ಡಿಸೆಂಬರ್ 1 ಇವತ್ತೇ ರಾಯರ ಏಕಾದಶಿ ಪೂಜೆ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ರಾಯರಿಗೆ ಏಕಾದಶಿ ದಿನದಂದು ಪೂಜೆ ಮಾಡುವ ವಿಧಾನ ನಾನು ತಿಳಿಸ್ತಾ ಇದ್ದೀನಿ. ನೈವೇದ್ಯ, ಗಂಧ ಮತ್ತು ಹೂವಿನ ಅಲಂಕಾರವನ್ನು ಏಕಾದಶಿ ದಿನ ಮಾಡಬಾರದು. ಅದರ ಬದಲು ಬರೀ ನಿಮ್ಮ ಗಿಡದಲ್ಲಿದ್ದರೆ ತುಳಸಿ ಹಾಗೆ 2 ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಬೆಳಗಿಸಿ. ಪೂಜೆಯನ್ನು ಏಕಾದಶಿ ದಿನ ತುಂಬ ಸರಳವಾಗಿಯೇ ಆಚರಿಸಿ. ಗ್ರ್ಯಾಂಡಾಗೇನು ಮಾಡಬೇಡಿ, ಯಾಕಂದರೆ ಏಕಾದಶಿ ಇರುವುದರಿಂದ ತುಂಬ ಸರಳವಾಗಿಯೇ ಮಾಡಬೇಕು. ನೀವು ರಾಯರ ಪೂಜೆಯನ್ನು ತುಂಬ ಸರಳವಾಗಿ ಹಾಗೆ ಸ್ವಚ್ಛತೆ ಮತ್ತು ಶ್ರದ್ಧೆಯಿಂದ ಮಾಡಿ. ಹಾಗೆ ಏಕಾದಶಿ ದಿನ ವ್ರತ ಹಾಗೆ ನಿಯಮಗಳನ್ನು ಪಾಲಿಸಿ. ಹಾಗೆ ಪೂಜಾ ವಿಧಾನ ಹೇಗಿರಬೇಕು ಗೊತ್ತಾ? ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ರಂಗೋಲಿ ಹಾಕಿ, ನಂತರ ರಾಯರ ಫೋಟೋ ನಿಮ್ಮ ಹತ್ರ ಇಲ್ಲ ವಿಗ್ರಹ ಇದ್ದರೆ ಅದನ್ನು ಅಲಂಕಾರವನ್ನು ಸರಳವಾಗಿ ಮಾಡಿ, ಗಂಧವನ್ನು ಇಡಿ. ಹಾಗೆ ಹೂವಿನ ಹಾರ ಬೇಡ, ತುಳಸಿ ಮಾತ್ರ ಹಾಕಿ. ತುಳಸಿನೂ ಕೂಡ ಸಿಂಪಲ್ಲಾಗಿ ಸ್ವಲ್ಪನೇ ಹಾಕಿ. ಹಾಗೆ 2 ಮಣ್ಣಿನ ದೀಪವನ್ನು ಹಚ್ಚಿ, ಹಾಗೆ ದೀಪಕ್ಕೆ ತುಪ್ಪದ ದೀಪ ಬೆಳಗಿ. ಹಾಗೆ ವ್ರತ ಹೇಗಿರಬೇಕು ಅಂದರೆ, ಏಕಾದಶಿ ದಿನ ಏಕಾದಶಿ ಆಗಿದ್ದರಿಂದ ನಿಮಗೆ ಸಾಧ್ಯವಾದರೆ ಉಪವಾಸವನ್ನು ಆಚರಿಸಿ. ಆಗಲ್ಲ ಅನ್ನುವರು ಹಾಲು ಹಣ್ಣು ಸೇವಿಸ್ಬೋದು. ನೀವು ಗಮನಿಸಬೇಕಾದ ವಿಷಯ ಏನು ಗೊತ್ತಾ? ಯಾವುದೇ ರೀತಿ ನೈವೇದ್ಯ ಹಾಗೆ ಆಹಾರ ನೀರನ್ನು ಅರ್ಪಿಸಬೇಡಿ. ಹಾಗೆ ಹೂವಿನ ಅಲಂಕಾರ ಕೂಡ ಬೇಡ. ಮುಖ್ಯವಾಗಿ ತುಳಸಿ ಹಾರವನ್ನು ಹಾಕಿ, ದೀಪ ತುಪ್ಪದ ದೀಪವನ್ನು ಮಣ್ಣಿನ ದೀಪ ಮಾಡಿಬಿಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕು. ಯಾಕಂದರೆ ಗುರುವಾರ ಅಂದರೆ ನಾವೆಲ್ಲರೂ ಗ್ರ್ಯಾಂಡಾಗಿ ಮಾಡ್ತೀವಲ್ವ. ಇದು ಏಕಾದಶಿ ಆಗಿದ್ದರಿಂದ ನಾವು ತುಂಬ ಸರಳವಾಗಿ ಮಾಡಬೇಕು. ಇದನ್ನು ನೀವು ಸಂಜೆ ಕೂಡ ಪೂಜೆ ಮಾಡಬಹುದು. ಬೆಳಗ್ಗೆ ಮಾಡಿರೋರು ಮಾಡಿರ್ತೀರ, ಆದರೆ ಸಂಜೆನೂ ಕೂಡ ರಾಯರಿಗೆ ಹಚ್ಬೋದು. ಹಾಗೆ ಹೇಗಿದ್ದರೂ ಉಪವಾಸ ಇರ್ತೀವಲ್ವ, ಮನಸ್ಸು ಶುದ್ಧವಾಗಿಟ್ಕೊಂಡು ನಾವು ರಾಯರಿಗೆ ಬರೀ ತುಳಸಿಯನ್ನು ಅರ್ಪಿಸಿ, ಹೂವಿನ ಅಲಂಕಾರ ಏನು ಬೇಡ, ಸಿಂಪಲ್ಲಾಗೇ ತುಳಸಿ ನಿಮ್ಮ ಗಿಡದಲ್ಲಿದ್ದರೆ ಕಿತ್ಕೊಂಡು 2 ಮಣ್ಣಿಂದು ತುಪ್ಪದ ದೀಪವನ್ನು ರಾಯರ ಮುಖದ ಕಡೆ ದೀಪವನ್ನು ತಿರುಗಿಸಿ ಇಡಬೇಕು. ಹಾಗೆ ಈ ರಾತ್ರಿವರೆಗೂ ಉಪವಾಸ ಮಾಡ್ತೀನಿ, ನಮ್ಗೆ ಸಾಧ್ಯ ಆಗುತ್ತೆ ಅಂದರೆ ಸಂಜೆವರೆಗೂ ಏನೂ ತಿನ್ನುವ ಆಗಿಲ್ಲ, ಹಾಗೂ ನಮಗೆ ಹುಷಾರಿಲ್ಲ, ಸುಸ್ತಾಗ್ತಾಯಿದೆ ಅನ್ನೋರು ಸ್ವಲ್ಪ ಹಾಲು ಹಣ್ಣು ಸ್ವೀಕರಿಸಬಹುದು. ಆ ಉಪವಾಸ ಮಾಡ್ತೀನಿ ಅಂದರೆ ಹಾಲು ಹಣ್ಣು ಸ್ವೀಕರಿಸಿ ನೀವು ಉಪವಾಸ ಮಾಡಬಹುದು. ಉಪವಾಸ ಮಾಡಿದ್ರೆ ಒಳ್ಳೆಯದೇ. ಆಗಲ್ಲ, ಕೆಲವ್ರಿಗೆ ಹುಷಾರಿರಲ್ಲ ಅಲ್ವಾ, ಅವ್ರಿಗೆ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ವಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.